ನಾವೆಲ್ಲರೂ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಅಥವಾ ನಾವು ಹಳೆ ಸಿನಿಮಾಗಳನ್ನ ನೋಡ್ತಿರುವಾಗ ಇದು ಈಗ ಬಂದಿದ್ರೆ ಹಿಟ್ ಆಗಿರೋದು ಅಂತ ಯೋಚನೆ ಮಾಡಿರ್ತೀವಿ. ಹಾಗೆ ಅನ್ಸಿರೋ 4 ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಫಸ್ಟ್ ಒನ್, ಉಳಿದವರು ಕಂಡಂತೆ. ಈ ಸಿನಿಮಾಗೆ ಈಗಲೂ ತುಂಬಾ ಕ್ರೇಜ್ ಇದೆ. ಬೇರೆ ಭಾಷೆಯಲ್ಲಿರೋ ಸೆಲೆಬ್ರಿಟೀಸ್ ಕೂಡ ಈ ಸಿನಿಮಾಗೆ ಫ್ಯಾನ್ ಆಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಆದ್ರೆ ಈ ಸಿನಿಮಾ ರಿಲೀಸ್ ಆದಾಗ ಪ್ರೇಕ್ಷಕರಿಂದ ಹೆಚ್ಚಾಗಿ ರೀಚ್ ಸಿಕ್ಕಿದ್ದಿಲ್ಲ. ಈಗ ಆಡಿಯನ್ಸ್ ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾರೆ. ಒಂದು ಎಕ್ಸ್ಪೆಕ್ಟೆಡ್ ಸಸ್ಪೆನ್ಸ್ ನ ಇಟ್ಟು ಸಿನಿಮಾ ತೆಗೆದ್ರೆ ಇದು ಮೊದಲೇ ಗೆಸ್ ಮಾಡಿದ್ದೆ, ಅಷ್ಟೇನು ಥ್ರಿಲ್ ಕೊಡ್ಲಿಲ್ಲ ಅಂತಾರೆ. ಸೊ ಈಗಿನ ಟೈಮ್ಗೆ ಈ ಸಿನಿಮಾ ಬಂದಿದ್ರೆ ಹಿಟ್ ಆಗಿರೋದೇನೋ, ಅಂದ್ರೆ ಕಲೆಕ್ಷನ್ ವೈಸ್ ಹೆಚ್ಚು ಅಮೌಂಟ್ ಕಲೆಕ್ಟ್ ಆಗಿರೋದೇನೋ. ಸೆಕೆಂಡ್ ಒನ್, ಲೂಸಿಯಾ. ಈ ಸಿನಿಮಾ ಕೂಡ ಯೂನಿಕ್ ಕಾನ್ಸೆಪ್ಟ್. ಆಗ ಪವನ್ ಕುಮಾರ್ ಅವರು ಕ್ರೌಡ್ ಫಂಡಿಂಗ್ ಮೂಲಕ ಈ ಸಿನಿಮಾ ಮಾಡಿದ್ರು. ಜಮ್ಮ ಜಮ್ಮ ಸಾಂಗ್ ಕೂಡ ತುಂಬಾ ಹಿಟ್ ಆಗಿತ್ತು. ಈಗ ಆಡಿಯನ್ಸ್ ಏನ್ ಮಲಯಾಳಂ ಸಿನಿಮಾಗಳ ಬಗ್ಗೆ ಹೊಗಳ್ತಾರೋ ಹಾಗೆ ಇದೆ ಈ ಸಿನಿಮಾ ಕೂಡ. ಪವನ್ ಕುಮಾರ್ ಆಮೇಲೆ ಯೂ ಟರ್ನ್ ಸಿನಿಮಾ ಕೂಡ ಮಾಡಿದ್ರು, ಅದಕ್ಕೆ ರೀಚ್ ಸಿಕ್ತು. ತೆಲುಗುಲಿ ಸಮಂತ ಅವರು ಆಕ್ಟ್ ಮಾಡಿದ್ರು. ಬಟ್ ಲೂಸಿಯಾ ಸಿನಿಮಾ ಈಗ ಬಂದಿದ್ರೆ ಇನ್ನೂ ಹೆಚ್ಚಾಗಿ ರೀಚ್ ಆಗಿರೋದೇನೋ, ಅಂದ್ರೆ ಈ ಪ್ಯಾನ್ ಇಂಡಿಯಾ ವೈಸ್ ಹೇಳ್ತಾ ಇರೋದು. ಥರ್ಡ್ ಒನ್, ಉಗ್ರಂ. ಉಗ್ರಂ ಹಿಟ್ ಅಲ್ವಾ ಅಂದ್ರೆ ಹೌದು ಹಿಟ್ಟೆ. ಆದ್ರೆ ಪ್ರಶಾಂತ್ ನೀಲ್ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನೀವು ಮೊಬೈಲ್ ಅಲ್ಲಿ ನೋಡಿ ಚೆನ್ನಾಗಿದೆ ಅಂದ್ರೆ ನನಗೆ ದುಡ್ಡು ಬರಲ್ಲ ಅಂತ. ಅಂದ್ರೆ ಅವ್ರು ಹೇಳಿದ್ದು ಸಿನಿಮಾ ರೀಚ್ ಆಗೋ ವಿಚಾರದಲ್ಲಿ ಮುಂದೆ ಇದ್ರು ಕೂಡ ಆಡಿಯನ್ಸ್ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿದ್ದು ಕಡಿಮೆ ಅಂತ. ಈಗ ಆಲ್ರೆಡಿ ಪ್ರಶಾಂತ್ ನೀಲ್ ಅವರು ಇದೇ ಸ್ಟೋರಿ ಲೈನ್ ಅಲ್ಲಿ ಪ್ರಭಾಸ್ ಅವ್ರ ಜೊತೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡಿದ್ರು. ಜನ ಈ ತರ ಸಿನಿಮಾನ ಈಗ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮಾಸ್ ಫಿಲ್ಮ್ಸ್ ನ, ಅಂದ್ರೆ ಒಂದು ಪ್ರಾಪರ್ ವರ್ಲ್ಡ್ ಬಿಲ್ಡಿಂಗ್ ಸೆಟ್ ಮಾಡಿ ಲಾರ್ಜರ್ ದನ್ ಲೈಫ್ ಇರೋ ಕ್ಯಾರೆಕ್ಟರ್ಸ್ ನ ಥಿಯೇಟರ್ ಅಲ್ಲಿ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ. ಜಸ್ಟ್ ಬಿಕಾಸ್ ಈಗಿನ ಟ್ರೆಂಡ್ ಹಂಗಿದೆ, ಹಾಗಾಗಿ ಈ ಮೂವಿನ ಈ ಲಿಸ್ಟ್ಗೆ ಸೇರಿಸಿದೆ. ಫೋರ್ತ್ ಒನ್, ನವಗ್ರಹ. ಈ ಹ್ಯಾಪಿ ನ್ಯೂ ಇಯರ್ ಸಿನಿಮಾ ಇದೆ ಅಲ್ವಾ, ಶಾರುಖ್ ಖಾನ್ ಅವರದ್ದು. ಆ ಸಿನಿಮಾದ ಲೈನ್ ಕೂಡ ಇದೇ ತರ ಇರುತ್ತೆ. ಅಂದ್ರೆ ಒಂದು ಗುಂಪು ಸೇರಿ ಏನೋ ಕದಿಯೋಕೆ ಹೋಗ್ತಾರೆ. ಹ್ಯಾಪಿ ನ್ಯೂ ಇಯರ್ ಬಂದಿದ್ದು 2014ರಲ್ಲಿ, ಆದ್ರೆ ನವಗ್ರಹ ಬಂದಿದ್ದು 2008ರಲ್ಲಿ. ಆಗಿನ ಟೈಮ್ಗೆ ಆ ಥಾಟೇ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ದರ್ಶನ್ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನಾವು ತುಂಬಾ ರಾಂಗ್ ಟೈಮಲ್ಲಿ ಈ ಸಿನಿಮಾನ ಎತ್ಕೊಂಡ್ವಿ ಅಂತ. ಅದು ನಿಜಾನೇ, ಬಿಕಾಸ್ ಈ ತರ ಸಿನಿಮಾ ಜನ ಈಗ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಈಗ ನವಗ್ರಹ ಸಿನಿಮಾದ ಬಗ್ಗೆ ಒಂದು ಅನಾಲಿಸಿಸ್ ವಿಡಿಯೋ ಮಾಡಿದ್ದೀನಿ, ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಇನ್ನ ಹೇಳ್ತಾ ಹೋದ್ರೆ ತುಂಬಾ ಸಿನಿಮಾಗಳಿದಾವೆ. ಈಗ ಭಟ್ರು ಸಿನಿಮಾನೇ ನಾವು ತಗೊಂಡ್ರೆ ಮುಂಗಾರು ಮಳೆ ಮತ್ತೆ ಗಾಳಿಪಟ ಈಗ ಬಂದಿದ್ರೆ ಇನ್ನ ಪ್ಯಾನ್ ಇಂಡಿಯಾ ಲೆವೆಲ್ ರೀಚ್ ಆಗ್ತಿತ್ತೇನೋ ಅಂದ್ರೆ ನನ್ನ ಪ್ರಕಾರ ನಾನು ಅದನ್ನ ಒಪ್ಪಲ್ಲ. ಬಿಕಾಸ್ ಅವು ಮನಸ್ಸಿಗೆ ಖುಷಿ ಕೊಡುವಂತ ಸಿನಿಮಾಗಳು, ಅವು ಆಗ ಬಂದಿದ್ರಿಂದಾನೇ ಅಷ್ಟು ಹಿಟ್ ಆಗಿದ್ದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಯಾವ ಸಿನಿಮಾನು ಹಿಟ್ ಮಾಡಬೇಕು ಅನ್ಕೊಂಡು ಹಿಟ್ ಮಾಡೋದಕ್ಕೆ ಆಗಲ್ಲ, ಅದನ್ನ ಜನ ಮಾಡಬೇಕು. ಅಂದ್ರೆ ಇದು ಮಾಡೋದಲ್ಲ, ಆಗೋದು. ಸೊ ಇದಾಗಿದೆ ಇವತ್ತಿನ ಕಂಟೆಂಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೈಪ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಚಾನಲ್ಗೆ ವಿಸಿಟ್ ಮಾಡಿ, ಇನ್ನೂ ಒಳ್ಳೆ ಕಂಟೆಂಟ್ ಸಿಗ್ಬೋದು. ಸಿಕ್ಕರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.